ಇನ್ನು ರಾಜ್ಯದೆಲ್ಲೆಡೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಬಿರುಸಿನಿಂದ ಈಗ ನಡೀತಾ ಇದೆ. ಮುಕ್ತಾಯದ ಹಂತಕ್ಕೆ ಬಂದಿದೆ ಸರ್ಕಾರದ ಪ್ರಕಾರ. ಆದರೆ ಮತ್ತೊಂದು ಕಡೆಯಲ್ಲಿ ಕೋಲಾರದಲ್ಲಿ ಸಮೀಕ್ಷೆಗೆ ಹೋಗಿದ್ದಂತಹ ಶಿಕ್ಷಕಿನೇ ನಾಪತ್ತೆ ಆಗಿದ್ದಾರೆ. ನರಸಾಪುರದಲ್ಲಿ ಸಮೀಕ್ಷೆ ಮಾಡ್ತಾ ಇದ್ದಂತಹ ಶಿಕ್ಷಕಿ ಅಖ್ತರ್ ಬೇಗಂ ಈಗ ಕಾಣೆಯಾಗಿದ್ದಾರೆ. ನಿನ್ನೆ ಬೆಳಗ್ಗೆಯಿಂದ ಯಾರ ಕಾಂಟ್ಯಾಕ್ಟ್ಗೂ ಇವರು ಸಿಗ್ತಾ ಇಲ್ಲ. ಮೊಬೈಲ್ ಮನೆಯಲ್ಲಿ ಇಟ್ಬಿಟ್ಟು ಐಡಿ ಕಾರ್ಡ್ ಜೊತೆ ಅವರು ನಾಪತ್ತೆ ಆಗಿದ್ದಾರೆ. ಇಲಾಖೆ ಅಧಿಕಾರಿಗಳು ಹಾಗೂ ಕುಟುಂಬಸ್ಥರು ಈಗ ಇವರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಸಮೀಕ್ಷೆ ಒತ್ತಡದಿಂದ ಮಾನಸಿಕ ಖಿನ್ನತೆಗೂ ಕೂಡ ಈ ಶಿಕ್ಷಕಿ ಒಳಗಾಗಿದ್ರು ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಕಿಡ್ನ್ಯಾಪ್ ಆಗಿದ್ದಾರಾ ಅಥವಾ ಎಲ್ಲಿ ಹೋಗಿದ್ದಾರೆ ಯಾವುದೂ ಕೂಡ ಕುಟುಂಬಕ್ಕೂ ಗೊತ್ತಾಗ್ತಾ ಇಲ್ಲ, ಅಧಿಕಾರಿಗಳಿಗೂ ಗೊತ್ತಾಗ್ತಾ ಇಲ್ಲ, ಪೊಲೀಸರಿಗೂ ಗೊತ್ತಾಗ್ತಾ ಇಲ್ಲ. ಆದರೆ ಮೊಬೈಲನ್ನು ಮನೆಯಲ್ಲಿಟ್ಟು ಐಡಿ ಕಾರ್ಡ್ ಜೊತೆ ಅವ್ರು ನಾಪತ್ತೆ ಆಗಿದ್ದಾರೆ. ಇದು ಈಗ ಸಿಗ್ತಿರುವಂಥ ಒಂದು ಮಾಹಿತಿ. ಸಮೀಕ್ಷೆಗೆ ಹೋಗಿದ್ದಂಥ ಶಿಕ್ಷಕಿನೇ ಈಗ ಮಿಸ್ ಆಗಿದ್ದಾರೆ. ಸೊ ನಮ್ಮ ಮನೆಯವ್ರನ್ನ ಹುಡುಕೊಡಿ ಅಂತ ಹೇಳಿ ಕುಟುಂಬಸ್ಥರು ಈಗ ಆಗ್ರಹಿಸ್ತಿದ್ದಾರೆ. ಅವರು ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಅಧಿಕಾರಿಗಳು, ಪೊಲೀಸರು ಎಲ್ಲರೂ ಕೂಡ ಇವರಿಗಾಗಿ ಹುಡುಕಾಟವನ್ನು ಮುಂದುವರಿಸಿದ್ದಾರೆ. ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಇದರ ಕುರಿತಾಗಿ. ಸುರೇಶ್, ಓಕೆ, ಸಮೀರ್ ಈಗ ಸದ್ಯಕ್ಕೆ ಜಾಯಿನ್ ಆಗಿದ್ದಾರೆ. ಸಮೀರ್, ಈಗ ಶಿಕ್ಷಕಿ ಖಿನ್ನತೆಗೊಳಗಾಗಿ ಇದ್ಯಾವುದು ಬೇಡ ಅಂತ ರೋಸ್ ಹೋಗಿ ಮನೆ ಬಿಟ್ಟು ಹೋಗಿರೋದಾ ಅಥವಾ ಏನಾದರೂ ಕಿಡ್ನ್ಯಾಪ್ನ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಿದ್ಯಾ ಅಂತ? ಈ ಕುರಿತಂತೆ ಪೊಲೀಸರು ಹೆಚ್ಚಿನ ತನಿಖೆ ನಡೆಸಬೇಕಾಗಿದೆ. ಏನಂತ ಹೇಳಿದ್ರೆ, ಏನು ಕೋಲಾರ ಜಿಲ್ಲೆಯ ಕೆಬಿ ಹೊಸಳ್ಳಿ ಸರ್ಕಾರಿ ಶಾಲೆಯಲ್ಲಿ ಇವರು ಶಿಕ್ಷಕಿಯಾಗಿರುವಂತದ್ದು ಅಖ್ತರ್ ಬೇಗಂ. ಇವರು 50 ವರ್ಷದವರು. ಅಂದ್ರೆ ಕಳೆದ 20 ವರ್ಷಗಳಿಂದ ಕೋಲಾರ ತಾಲೂಕಿನಾದ್ಯಂತ ಇವರು ಶಿಕ್ಷಕಿಯಾಗಿ ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇತ್ತೀಚೆಗೆ ಏನು ಇವರಿಗೂ ಕೂಡ ಈ ಒಂದು ಏನು ಸಮೀಕ್ಷೆಗೆ ಅವರಿಗೆ ಒಂದು ಕೆಲಸಕ್ಕಾಗಿ ಹಾಕಿದ್ರು. ಈ ವಿಚಾರದಲ್ಲಿ ಅವರು ಸಾಕಷ್ಟು ಖಿನ್ನತೆಗೆ ಒಳಗಾಗಿದ್ರು ಅಂತ ಹೇಳಿ ಅವರ ಏನು ಮನೆಯವರ ಸಂಬಂಧಿಕರು ಅಂದ್ರೆ ಅವರ ಪತಿ ಹೇಳ್ಕೊಂಡಿರುವಂತದ್ದು. ಸದ್ಯ ಈ ಕುರಿತಂತೆ ಪೊಲೀಸ್ ಠಾಣೆಗೆ ಅವರು ದೂರು ನೀಡಿರುವಂತದ್ದು. ಅಂದ್ರೆ ನಿನ್ನೆ ಬೆಳಗ್ಗೆ ಅವರು ಏನು ಮನೆಯಿಂದ ಸಮೀಕ್ಷೆಗಾಗಿ ಹೊರಟವರು ಮತ್ತೆ ಮನೆಗೆ ವಾಪಸ್ ಆಗಿಲ್ಲ. ಅಂದ್ರೆ ಅವರ ಮೊಬೈಲ್ ಮತ್ತೆ ಒಡವೆಗಳನ್ನ ಮನೆಯಲ್ಲಿಯೇ ಇಟ್ಟು ಕೇವಲ ಅವರ ಐಡಿ ಕಾರ್ಡ್ ಅನ್ನ ಮಾತ್ರ ತೆಗೆದುಕೊಂಡು ಹೋಗಿದ್ದಾರೆ. ಹೀಗಾಗಿ ಇವರು ಯಾತಕ್ಕಾಗಿ ಹೋಗಿದ್ದಾರೆ, ಇವರು ಬೇರೆ ಕಾರಣಗಳಿಂದ ನಾಪತ್ತೆ ಆಗಿದ್ದಾರೋ ಅಥವಾ ಇದರ ಹಿಂದೆ ಬೇರೆ ಏನಾದ್ರು ಕಾರಣ ಇದೆಯಾ ಅಂತ ಹೇಳಿ ಇನ್ನಷ್ಟು ತನಿಖೆ ಆಗ್ಬೇಕಾಗಿದೆ. ಸದ್ಯ ಏನು ಈ ಒಂದು ಶಿಕ್ಷಕಿಯನ್ನು ನಾಪತ್ತೆಯಾಗಿದ್ದಾರೆ. ಈ ಕುರಿತಂತೆ ನಗರ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಒಂದು ತನಿಖೆಯಲ್ಲಿ ಮುಂದಾಗಿದ್ದಾರೆ. ಜೊತೆಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡ ಹುಡುಕಾಟ ನಡೆಸಿರುವಂತದ್ದು. ಏನು ಇವರು ಕೋಲಾರದಲ್ಲಿ ಏನು ಅಂತರ್ಗಂಗೆಯ ಒಂದು ರಸ್ತೆಯಲ್ಲಿ ಇವರು ಮನೆಯಲ್ಲಿ ವಾಸವಾಗಿದ್ದಾರೆ. ಕಳೆದ 20 ವರ್ಷಗಳಿಂದ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂದ್ರೆ ನರಸಾಪುರ ಕ್ಷೇತ್ರದಲ್ಲಿ ಅಂದ್ರೆ ಕೋಲಾರ ತಾಲೂಕಿನ ನರಸಾಪುರ ಹೋಬಳಿಯಲ್ಲಿ ಇವರು ಒಂದು ಈ ಸಮೀಕ್ಷೆ ಕಾರ್ಯವನ್ನು ಮಾಡ್ತಾ ಇದ್ರು. ಈಗಾಗಲೇ ಕಳೆದ ಏನು ಸಮೀಕ್ಷೆ ಆರಂಭವಾದಾಗ್ಲಿಂದಲೂ ಅವರು ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ. ನಿನ್ನೆ ಮಾತ್ರ ಅವರು ಸಮೀಕ್ಷೆಯಲ್ಲಿ ತೊಡಗಿಸ್ಕೊಂಡಿಲ್ಲ. ಹೀಗಾಗಿ ಏನು ಸಮೀಕ್ಷೆಯ ಕಾರಣ ಅವರು ಖಿನ್ನತೆಗೊಳಗಾಗಿದ್ರು ಅಥವಾ ಬೇರೆ ಇತರೆ ಕಾರಣಗಳಿಂದ ಅವರು ಏನಾದ್ರು ಕಾಣೆಯಾಗಿರುವಂತ ಸಾಧ್ಯತೆ ಇದೆಯಾ ಅಂತ ಹೇಳಿ ಇನ್ನಷ್ಟು ಮಾಹಿತಿ ಹೊರಬೀಳಬೇಕಾಗಿದೆ. ರಾಹುಲ್. ರೈಟ್ ಸಮೀರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.